Many best wishes for your NEET exam on 7th May 2023. NEET ಆಯ್ಕೆ ಶುಭಾಶಯಗಳು. ಹಾಯ್, ನಿಮ್ಮ ಕನಸುಗಳನ್ನು ಪೂರೈಸುವ ಸಮಯ ಇದು. ನಾನು ನಿಮ್ಮ ಮುಂದೆ ಇವತ್ತು ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಇದ್ದೀನಿ. ಈ ಒಂದು ವಿಡಿಯೋ ಏನಂದರೆ NEET ಎಕ್ಸಾಮಿನೇಷನ್ 2023 7th ಮೇ ಇರೋದ್ರಿಂದ ITCS ಎಕ್ಸ್ಪರ್ಟ್ ಟೀಮ್ ನಿಮಗೆ ಅನೇಕ ಶುಭಾಶಯಗಳು. ನಿಮಗೆ ಮಾರ್ಗದರ್ಶನವನ್ನು ನೀಡಲು ನಾನು ನಿಮ್ಮ ಮುಂದೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಕನಸುಗಳನ್ನು ನನಸಾಗಲು ಈ ಒಂದು ಹಾಕ್ಯ ಮಾಡುವ ಸಮಯ ಇದೆ. ಈ ಒಂದು ಕಡಿಮೆ ಬಜೆಟ್ನಲ್ಲಿ ನಿಮ್ಮ ಮುಂದೆ ನಾನಿವತ್ತು ಅನೇಕ ಕ್ವೆರೀಸನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಏನೇನು ಆಪ್ಷನ್ಸ್ ಇದೆ ಅಂತ ನೀವು ನೋಡಬಹುದು. ಕೌನ್ಸಿಲಿಂಗ್ ಪ್ರಾಸೆಸ್, ಅಡ್ಮಿಷನ್ ಹೇಗೆ ಪಡೆಯಬಹುದು ಮತ್ತು ಇಂಡಿಯಾದಲ್ಲಿ ಮತ್ತು ಹೊರ ದೇಶದಲ್ಲಿ ಅಂತ. ಈ ಒಂದು ಮತ್ತೆ ಏನಂದರೆ ಈ ಒಂದು NMC ಗೈಡ್ಲೈನ್ಸ್ ಮತ್ತು ಹೇಗೆ ಲೈಸೆನ್ಸನ್ನು ನೀವು ಪಡೆಯಬಹುದು ಮತ್ತು ಹೇಗೆ PG ಅನ್ನು ಭಾರತದಲ್ಲಿ ಮತ್ತು ಹೊರ ದೇಶದಲ್ಲಿ ಮಾಡಬಹುದು ಅಂತ ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ ನಾನು ನಿಮಗೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ವಿಡಿಯೋನಲ್ಲಿ ನಿಮಗೆ ನಿಮ್ಮ ಅನೇಕ ಕ್ವೆರೀಸ್ಗಳಿಗೆ ಉತ್ತರವನ್ನು ಸಿಗುವ ಒಂದು ವಿಡಿಯೋ ಆಗಿದೆ. ಹೇಗೆ ಅಡ್ಮಿಷನನ್ನು ಇಂಡಿಯಾನಲ್ಲಿ ಮತ್ತು ಹೊರ ದೇಶದಲ್ಲಿ ನೀವು ಮಾಡಬಹುದು ಅಂತ. ಹಾಯ್, ನಾನು ಸಿಸಿಲಿಯಾ, ಸೀನಿಯರ್ ಎಜುಕೇಷನ್ ಕೌನ್ಸಿಲರ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ITCS-Study ಅಬ್ರಾಡ್ ಸೊಲ್ಯೂಷನ್. ಈ ಒಂದು ಆರ್ಗನೈಸೇಷನ್ ಬಂದು ಮೋರ್ ದೆನ್ 2014 ಸ್ಥಾಪನೆ ಆಗಿರುವ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ ITCS-Study ಅಬ್ರಾಡ್ ಸೊಲ್ಯೂಷನ್. ನಾವು ಬಂದು 100+ ಯೂನಿವರ್ಸಿಟಿ ಪ್ಲಸ್ 20+ ಕಂಟ್ರೀಸ್ ಅನ್ನು ಮಾಡುವ ಒಂದು ಸ್ಥಾಪನೆ ಆಗಿದೆ. ನೀವು ಇವತ್ತು ನಿಮ್ಮ ಮುಂದೆ ಈ ಒಂದು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಕನಸುಗಳನ್ನು ನೀವು ಫುಲ್ಫಿಲ್ ಮಾಡಿಕೊಳ್ಳುವ ಸಮಯವಿದು. ಇವಾಗ ನಾನು ನಿಮ್ಮ ಮುಂದೆ ಇಂಡಿಯಾನಲ್ಲಿ ಭಾರತದಲ್ಲಿ ಹೇಗೆ ಸೀಟನ್ನು ನೀವು ಪಡೆಯಬಹುದು ಅಂತ ನೋಡೋಣ. ನಿಮ್ಮ ನೀಟ್ ಸ್ಕೋರ್ ಬಂದು 600 ಇದ್ದರೆ, ನೀವು ಜನರಲ್ ಕ್ಯಾಟಗರಿನಲ್ಲಿದ್ದರೆ ನೀವು ಇಂಡಿಯಾನಲ್ಲಿ ಸೀಟ್ ಸಿಗಬಹುದು. ಇಲ್ಲ, ನಿಮ್ಮ ಬಜೆಟ್, ನಿಮ್ಮ ರ್ಯಾಂಕಿಂಗ್ ಬಂದು 300ಕ್ಕಿಂತ ಹೆಚ್ಚು ಇಲ್ಲ 600ಕ್ಕಿಂತ ಕಡಿಮೆ ಇದ್ದರೆ ನೀವು ಇಂಡಿಯಾನಲ್ಲಿ ಸೀಟ್ ಸಿಗಬೇಕಾದ್ರೆ ಡೀಮ್ಡ್ ಯೂನಿವರ್ಸಿಟಿನಲ್ಲಿ ಸಿಗುತ್ತೆ. ಮತ್ತೆ ನಿಮ್ಮ ಹತ್ರ 75 ಲಕ್ಷ ಮತ್ತು 1.5 ಕೋಟಿ ಇರಬೇಕು. ಆವಾಗ ನಿಮಗೆ ಇಂಡಿಯಾನಲ್ಲಿ ಸೀಟ್ ಸಿಗೋಕ್ಕೆ ಚಾನ್ಸಸ್ ಇದೆ. ಯಾವ ಥರ ಇಂಡಿಯಾನಲ್ಲಿ ಸೀಟ್ ಸಿಗಬೇಕಂದ್ರೆ ನಮ್ಮನ್ನು ಕರೆ ಮಾಡಿ, ನಾವು ನಿಮಗೆ ಇನ್ಫಾರ್ಮೇಷನ್ಸನ್ನು ಕೊಡ್ತೀವಿ. ಏನೇನು ಇನ್ಫಾರ್ಮೇಷನ್ಸ್ ಕೊಡ್ತೀವಿ ಅಂದರೆ ನಿಮಗೆ ಕೌನ್ಸ್ಲಿಂಗ್ ಕೊಡ್ತೀವಿ, ಮತ್ತು ಡಾಕ್ಯುಮೆಂಟ್ಸ್ ಹೆಂಗೆ ವೆರಿಫಿಕೇಷನ್ ಮಾಡ್ತೀರಾ ಅಂತ ನೋಡ್ಬೋದು. ಕಾಲೇಜ್ ಸೆಲೆಕ್ಷನ್ ಮಾಡಬೇಕು. ನೀವು MBBS ಸೀಟ್ ಇಂಡಿಯಾನಲ್ಲಿ ಹೇಗೆ ಪಡೆಯೋದು ಅಂತ ನಾನಿವತ್ತು ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ. MBBS ಸೀಟ್ ನಿಮಗೆ ಇಂಡಿಯಾನಲ್ಲಿ ಬೇಕಂದರೆ ನಿಮ್ಮ ನೀಟ್ ರ್ಯಾಂಕಿಂಗ್ ಬಂದು 600 ಇರಬೇಕು ಜನರಲ್ ಕ್ಯಾಟಗಿರಿಯಲ್ಲಿ. ಇಲ್ಲ ಅಂದರೆ ನಿಮ್ಮ ಹತ್ರ 75 lakhs ಬಜೆಟ್ ಇರಬೇಕು. ಇಲ್ಲ, ನಿಮ್ಮ ನೀಟ್ ರ್ಯಾಂಕಿಂಗ್ ಬಂದು 300ಕ್ಕಿಂತ ಹೆಚ್ಚು ಮತ್ತು 600ಕ್ಕಿಂತ ಕಡಿಮೆ ಇದ್ದರೆ, ಇಲ್ಲ ಜಸ್ಟ್ ಕ್ವಾಲಿಫೈಡ್ ಆಗಿದ್ದರೆ, ನೀವು MBBS ಇಂಡಿಯಾನಲ್ಲೇ ಮಾಡಬೇಕಂದ್ರೆ ನಿಮ್ಮ ಹತ್ರ 1.5 ಕೋಟಿ ಇರಬೇಕು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸೀಟನ್ನು ಪಡೆಯಲು. ಇಲ್ಲ ಅಂದರೆ ನೀವು ನಮಗೆ ಕರೆ ಮಾಡಿ, ನಾವು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕಿದ್ದೀವಿ. ಕೌನ್ಸಿಲಿಂಗ್ ಪ್ರಾಸೆಸ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್, ಕಾಲೇಜ್ ಸೆಲೆಕ್ಷನ್, ಎಕ್ಸಾಕ್ಟ್ ಬಜೆಟ್ ಇನ್ಫಾರ್ಮೇಷನ್ಸನ್ನು ಕೊಡಲಿದ್ದೀವಿ ನಾವು ITCS ಎಕ್ಸ್ಪರ್ಟ್ ಟೀಮ್ ಅವರು. ಎರಡನೇದು ನಾನು ನಿಮ್ಮ ಮುಂದೆ ಏನು ಮಾತಾಡೋಕ್ಕಿದ್ದೀನಿ ಅಂದರೆ, ಡಾಕ್ಟರ್ ಆಗಬೇಕಂತ ಹೇಗೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಇಂಡಿಯಾನಲ್ಲಿ ಅಂತ ನೋಡೋಣ. ಅಕಾರ್ಡಿಂಗ್ ಟು ದ NMC ಆ್ಯಕ್ಟ್ 2019 ಏನಿತ್ತಂದರೆ, ನೀವು ಬಂದು ಇಂಡಿಯಾನಲ್ಲಿ ಆದರೂ ಸೀಟ್ ಪಡೆಯಬಹುದು, ಇಲ್ಲಾಂದರೆ ಹೊರ ದೇಶದಲ್ಲೆಲ್ಲೂ ಸೀಟ್ ಪಡೆಯಬೇಕಂದ್ರೆ
ನೀವು ಬಂದು NEXT ಎಕ್ಸಾಮಿನೇಷನ್ ಅದು ಬಂದು ನೀವು ಬರೀಲೇಬೇಕು. NEXT ಅಂದರೆ ಏನಂದರೆ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಅಂತೀವಿ. ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು, ಇಲ್ಲಾಂದರೆ ನಿಮಗೆ UG ಆಗಿರ್ಬೋದು. 12 months ಇಂಟರ್ನ್ಶಿಪ್ ನೀವು ಬಂದು ಗವರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಲೇಬೇಕು, ನಿಮ್ಮ ನೇಟಿವ್ ಎಲ್ಲಿದೆಯೋ ಅಲ್ಲಿ. ಆಫ್ಟರ್ ಕಂಪ್ಲೀಷನ್ ಆಫ್ ದ ಇಂಟರ್ನ್ಶಿಪ್ ಆವಾಗ ನೀವು ಎಲಿಜಿಬಲ್ ಆಗ್ತೀರಾ ನಿಮ್ಮ ರಿಜಿಸ್ಟ್ರೇಷನ್ಗೆ. ಇದು ಬಂದು ಒಂದು ಕಾಮನ್ ರೂಲ್ ಆಗಿದೆ ನಮ್ಮ ಇಂಡಿಯನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ಮತ್ತು ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ಅವ್ರಿಗೆ. ಇವಾಗ ನೀವು ನಿಮ್ಮ MBBS ಅನ್ನು 1.5 ಕೋಟಿ ಕೊಟ್ಟು ಇಂಡಿಯಾನಲ್ಲೇ ಓದಲಿಕ್ಕಿದ್ದೀರಾ, ಇಲ್ಲ ಅಂದರೆ 20 ಲಕ್ಷ ಕೊಟ್ಟು ಹೊರದೇಶದಲ್ಲಿ ನಿಮ್ಮ MBBS UG ಅನ್ನು ಮಾಡಲಿಕ್ಕಿದ್ದೀರಾ. ಇವಾಗ ನಿಮ್ಮ ಬಜೆಟ್ ಬಂದು 30 ಲಕ್ಷ ಒಳಗಡೆ ಇದೆ ಮತ್ತು ನೀವು ಡಾಕ್ಟರ್ ಆಗಬೇಕಂತ ನಿಮಗೆ ಒಂದು ಕನಸಿದ್ರೆ ಈ ನಮ್ಮ ಹತ್ರ ಈ ಒಂದು ಯೂನಿವರ್ಸಿಟೀಸ್ ಅಲ್ಲಿ ಅಪಾರ್ಚುನಿಟೀಸ್ ನೀವು ಪಡೆಯಬಹುದು. ಏನಂದರೆ ಯುರೋಪಿಯನ್ ಕಂಟ್ರೀಸ್ ಲೈಕ್ ರಷ್ಯಾ, ಉಜ್ಬೇಕಿಸ್ತಾನ್, ಜಾರ್ಜಿಯಾ, ಕಿರ್ಗಿಸ್ತಾನ್, ಕಜಕಿಸ್ತಾನಲ್ಲಿ ಮಾಡಬಹುದು. ಇಲ್ಲಾಂದರೆ ಇನ್ನು ನಮ್ಮ ಹತ್ರ ಆಪ್ಷನ್ಸ್ ಇದೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸಲ್ಲಿ. ಅದು ಯಾವುದಂದರೆ ಪೋಲ್ಯಾಂಡ್, ಸೆರ್ಬಿಯಾ, ಬಾಸ್ನಿಯಾ, ರೊಮೇನಿಯಾ, ಹಂಗೇರಿ, ಸ್ಪೇನ್, ಇಟಲಿ, ಜರ್ಮನಿ. ಇದು ಇಲ್ಲಿ ಬಂದು ಬಜೆಟ್ ಬಂದು ನಿಮಗೆ 40 lakhs ಆಗುತ್ತೆ. ಇಲ್ಲ ನಾನು ನಿಮಗೆ ಥರ್ಡ್ ಆಪ್ಷನ್ಸು ಕೊಡ್ತಾ ಇದ್ದೀನಿ. ವಿ ಹ್ಯಾವ್ ಆಪ್ಷನ್ಸ್ ಇನ್ ಏಷ್ಯನ್ ಕಾಂಟಿನೆಂಟಲ್, ಎಲ್ಲಿ ನಿಮ್ಮ ಬಜೆಟ್ ಬಂದು 25 ಲಕ್ಷ ಇದ್ದರೆ ಫಿಲಿಪೈನ್ಸ್, ವಿಯೆಟ್ನಾಂ, ಬಾಂಗ್ಲಾದೇಶ್, ನೇಪಾಲ್ ಮತ್ತು ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಚೈನಾನಲ್ಲೂ ನೀವು ಮಾಡ್ಬೋದು. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಮುಂದೆ ಮಲ್ಟಿ ಆಪ್ಷನ್ಸ್ ಅಬ್ರಾಡ್ ಗವರ್ಮೆಂಟ್ ಯೂನಿವರ್ಸಿಟೀಸ್ನ ತರಲಿಕ್ಕಿದ್ದೀನಿ. ನೀವು ನಿಮ್ಮ ಡಾಕ್ಟರ್ ಆಗಬೇಕಂತ ನಿಮ್ಮ ಕನಸನ್ನು ತುಂಬ ಕಡಿಮೆ ಬಜೆಟಲ್ಲಿ ನಾವು ಇವಾಗ ನಿಮ್ಮ ಮುಂದೆ ಒಂದು ಯೂನಿವರ್ಸಿಟೀಸ್ನ ಸಜೆಷನ್ ಮಾಡ್ತೀವಿ. NMC, WHO, GMC ಮತ್ತು ಯುರೋಪಿಯನ್ ಯೂನಿಯನ್ ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ನ ನಾವು ಇವತ್ತು ನಿಮ್ಮ ಮುಂದೆ ತರಲಿಕ್ಕಿದ್ದೀವಿ. QS ವರ್ಲ್ಡ್ ರ್ಯಾಂಕ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ನೋಡಿದ್ರೆ 1ರಿಂದ 5,000 ಒಳಗಡೆ ಇರುವ ಯೂನಿವರ್ಸಿಟಿನ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಫ್ರೆಂಡ್ಸ್, ಇಂಡಿಯನ್ ಗವರ್ಮೆಂಟ್ ಕಾಲೇಜ್ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ 10,900 ಪ್ಲೇಸಲ್ಲಿ ಇದೆ. ಬಟ್ ನಾವು ನಿಮಗೆ ಸಜೆಸ್ಟ್ ಮಾಡುವ ಯೂನಿವರ್ಸಿಟಿ ಬಂದು ಬೇರೆ 322 ಮಾತ್ರನೇ. ಜಸ್ಟ್ ಇಮ್ಯಾಜಿನ್ ಮಾಡಿ, QS ಸ್ಟಡಿ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಮತ್ತು ನಾವು ನಿಮಗೆ ಹೇಳುವ ಕಾಲೇಜ್ಗೆ ಏನು ಡಿಫ್ರೆನ್ಷಿಯೇಟ್ ಇದೆ ಅಂತ. ಸೊ ನಾವಿವತ್ತು ನಿಮಗೆ ಯೂನಿವರ್ಸಿಟೀಸ್ನ ಯಾವ ಥರ ಯೂನಿವರ್ಸಿಟಿನ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ ಅಂದರೆ ಹೈ-ಫೈ ಹಾಸ್ಟೆಲ್ ಫೆಸಿಲಿಟಿ ಇರುವ ಒಂದು ಯೂನಿವರ್ಸಿಟೀಸ್ನ ಸಜೆಸ್ಟ್ ಮಾಡ್ತೀವಿ, ಇಂಡಿಯನ್ ಮೆಸ್ ಫೆಸಿಲಿಟೀಸ್ನ ಸಜೆಸ್ಟ್ ಮಾಡ್ತೀವಿ, ಮತ್ತು ಕ್ಯಾಂಪಸ್ ಒಳಗಡೆನೇ ಇರುವ ಎಲ್ಲ ಫೆಸಿಲಿಟೀಸ್ನ ನಾವು ಇವತ್ತು ನಿಮ್ಮ ಮುಂದೆ ತರಲಿಕ್ಕಿದ್ದೀವಿ. ಸೊ ಇದು ಒಂದು ಒಳ್ಳೆ ಸೇಫ್ ಆ್ಯಂಡ್ ಸೆಕ್ಯೂರ್ ಪ್ಲೇಸ್ ಆಗಿರುತ್ತೆ ನಾವು ಸಜೆಸ್ಟ್ ಮಾಡುವ ಈ ಯೂನಿವರ್ಸಿಟೀಸ್ ಬಂದು. ನಾವು ಇವತ್ತು ನಿಮಗೆ ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ ಯೂನಿವರ್ಸಿಟಿ ಫೀಸ್ ಆಪ್ಷನ್ಸ್ ಬಂದು ಸೆಮಿಸ್ಟರ್ ವೈಸಲ್ಲಿ ನೀವು ಪೇ ಮಾಡ್ಬೋದು. ಆಮೇಲೆ ನಾವು ಬಂದು ನಿಮಗೆ ಏನು ಒಳ್ಳೆ ಆಪ್ಷನ್ಸ್ನ ತರಲಿಕ್ಕಿದ್ದೀವಿ ಅಂದರೆ ಫಾರ್ ಡೇ 1 ನಿಮಗೆ NEXT ಪ್ರಿಪ್ರೇಷನ್ ನಿಮಗೆ ಡೇ 1 ಕೊಡುವ ಯೂನಿವರ್ಸಿಟೀಸ್ನ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಇದೇನಂದರೆ ನಿಮಗೆ ಕ್ವಾಲಿಫೈಯಿಂಗ್ ಯುವರ್ ಲೈಸೆನ್ಸಿಂಗ್ ಎಕ್ಸಾಮ್. ಸೊ ಈ ಥರ ಒಂದು ಯೂನಿವರ್ಸಿಟೀಸ್ನ ನಾವು ಇವತ್ತು ನಿಮ್ಮ ಮುಂದೆ ಸಜೆಸ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಈ ಒಂದು ಒಳ್ಳೆಯ ಅಪಾರ್ಚುನಿಟಿನ ಮಿಸ್ ಮಾಡದೆ ನಮ್ಮ ITCS ಅನ್ನು ನೀವು ಕರೆ ಮಾಡಿ. ಯಾವ ಯೂನಿವರ್ಸಿಟೀಸ್ ಬಂದು ನಮ್ಮ FMGL ಆ್ಯಕ್ಟನ್ನು ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ರೂಲ್ 18th November 2001 ಅಂದು ಬಂತಲ್ವಾ, ಆ ಒಂದು ಯೂನಿವರ್ಸಿಟೀಸ್ನ ಮಾತ್ರನೇ ನಾವು ನಿಮಗೆ ಹೇಳಲಿಕ್ಕಿದ್ದೀವಿ. ಕೋರ್ಸ್ ಡ್ಯೂರೇಷನ್ ಬಂದು ಈ ಒಂದು NMC ರೂಲ್ಸ್ ಏನು ಹೇಳುತ್ತೆ, 18th November 2001 ಒಂದು ರೂಲ್ ಬಂತು ನಮ್ಮ NMCಯಿಂದ. ಏನು ಹೇಳುತ್ತೆ ಅಂದರೆ ಕೋರ್ಸ್ ಡ್ಯೂರೇಷನ್ ಬಂದು ನಿಮಗೆ 4.5 years ಇರಬೇಕು, ನಂಬರ್ 1. ನೆಕ್ಸ್ಟ್ ಬಂದು ಇಂಟರ್ನ್ಶಿಪ್ ಬಂದು ಇರಬೇಕು. ಯಾವ ಯೂನಿವರ್ಸಿಟೀಸಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರೋ ಅಲ್ಲಿ ಬಂದು ನಿಮಗೆ 12 months ಆಫ್ ಇಂಟರ್ನ್ಶಿಪ್ ಇರಬೇಕು ಸೇಮ್ ಕ್ಯಾಂಪಸ್ ಒಳಗಡೆ.
ನಂಬರ್ 3, ನೀವು ಯಾವ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತೀರೋ ಅದು ಬಂದು ಮೀಡಿಯಮ್ ಆಫ್ ಸ್ಟಡಿ ಬಂದು ಇಂಗ್ಲೀಷಲ್ಲಿ ಇರಬೇಕು. ನಂಬರ್ 3, ಕೋರ್ಸ್ ಡ್ಯೂರೇಷನ್ ಬಟ್ ನೋಡಿದ್ರೆ ಕೆರಿಕ್ಯುಲಮ್ ಎಲ್ಲ ಬಂದು ಸ್ಟಡಿ ಇನ್ ಇಂಡಿಯಾ ಥರನೇ ಇರಬೇಕು. ನಂಬರ್ 4, ನೀವು ಬಂದು ಎಲಿಜಿಬಲ್ ಲೈಸೆನ್ಸಿಂಗ್ ತಗೊಂಡು ಆ ಸೇಮ್ ಕಂಟ್ರಿಯಿಂದ ನೀವು ಆಚೆ ಬರಬೇಕು. ಫ್ರೆಂಡ್ಸ್, ನಾವಿವತ್ತು ನಿಮಗೆ ಒಂದು ಬೆಸ್ಟ್ ಆಪ್ಷನ್ಸ್ ಲೋ ಬಜೆಟಲ್ಲಿ ಇರುವ ಒಂದು ಯೂನಿವರ್ಸಿಟಿನೇ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಈ ಒಂದು ಯೂನಿವರ್ಸಿಟಿ ರಷ್ಯನ್ ಯೂನಿವರ್ಸಿಟೀಸನ್ನು ನಾವು ನಿಮಗೆ ಇವತ್ತು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಫಸ್ಟ್ ಬಂದು ಕಜಾನ್ ಫೆಡರಲ್ ಯೂನಿವರ್ಸಿಟಿ. ಇದು ಬಂದು 200+ ಇಯರ್ ಓಲ್ಡ್ ಯೂನಿವರ್ಸಿಟಿ. ಇದು QS ವರ್ಲ್ಡ್ ರ್ಯಾಂಕ್ ನೋಡಿದ್ರೆ ನಿಮಗೆ 322 ಮಾತ್ರನೇ. ಇದು ಬಂದು ನಿಮಗೆ ಬಜೆಟ್ ಬಂದು 30 lakhs ಬರುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಒಳ್ಳೆ ಅಪಾರ್ಚುನಿಟಿನ ಮಿಸ್ ಮಾಡಿದೆ. ನಿಮ್ಮ ಡಾಕ್ಟರ್ ಆಗಬೇಕಂತ ನಿಮ್ಮ ಕನಸನ್ನು ನೀವು ಫುಲ್ಫಿಲ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ನಿಮಗೆ ಪೆತ್ರೋಜಾವಸ್ಕಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಇದು ಬಂದು ಒಂದು ಫ್ಲಾಗ್ಶಿಪ್ ಯೂನಿವರ್ಸಿಟಿ, 65 ಇಯರ್ ಓಲ್ಡ್ ಯೂನಿವರ್ಸಿಟಿ ಆಗಿದೆ. QS ವರ್ಲ್ಡ್ ರ್ಯಾಂಕ್ ನೋಡಿದ್ರೆ ನಿಮಗೆ ಬೇರೆ 2100 ಮಾತ್ರನೇ. ಸೊ ಈ ಒಂದು ಕಂಪ್ಲೀಟ್ ಬಜೆಟ್ ನಿಮಗೆ 20 ಲಕ್ಷದಲ್ಲಿ ಕಂಪ್ಲೀಟ್ ಮಾಡುವ ಒಂದು ಯೂನಿವರ್ಸಿಟಿನೇ ನಮ್ಮ ಪೆತ್ರೋಜಾವಸ್ಕಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ನೆಕ್ಸ್ಟ್ ಬಂದು ನಿಮಗೆ ನಾನು ಒಂದು ಯೂನಿವರ್ಸಿಟಿನ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಬಂದು ಫಾರ್ ಈಸ್ಟರ್ನ್ ಫೆಡರಲ್ ಯೂನಿವರ್ಸಿಟಿ. ಇದು ಬಂದು ಒಂದು ಸೆಂಟ್ರಲ್ ಗವರ್ಮೆಂಟ್ ಯೂನಿವರ್ಸಿಟಿ ಆಗಿದೆ. QS ವರ್ಲ್ಡ್ ರ್ಯಾಂಕ್ ನೋಡಿದ್ರೆ 457 ಮಾತ್ರನೇ. ಇದು ಬಂದು ಟೋಟಲಿ ಅಪ್ರಾಕ್ಸಿಮೇಟ್ ನಿಮಗೆ 25 to 26 lakhs ಆಗುವ ಒಂದು ಯೂನಿವರ್ಸಿಟಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು ನಿಮ್ಮ ಮುಂದೆ ಬಾಷ್ಕೀರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯನ್ನು ತರಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇದು ಬಂದು 90+ ಇಯರ್ ಓಲ್ಡ್ ಇರುವ ಒಂದು ಯೂನಿವರ್ಸಿಟಿ. ಫಸ್ಟ್ ಚಾಯ್ಸ್ ಫಾರ್ ಇಂಡಿಯನ್ ಸ್ಟೂಡೆಂಟ್ ಆಗಿದೆ ಫ್ರೆಂಡ್ಸ್. ಟೋಟಲ್ ಬಜೆಟ್ ಬಂದು ನಿಮಗೆ 23 ಇಂದ 24 lakhs ಆಗುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಒಳ್ಳೆ ಅಪಾರ್ಚುನಿಟಿನ ಮಿಸ್ ಮಾಡದೆ ನಿಮ್ಮ ಡಾಕ್ಟರ್ ಆಗಬೇಕಂತ ನಿಮ್ಮ ಕನಸನ್ನು ನೀವು ಫುಲ್ಫಿಲ್ ಮಾಡಬಹುದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ಬಂದು ಪೆಂಜಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಆಗಿದೆ. ಇದು ಬಂದು ಎಲ್ಲಿ ಇದೆ ಅಂತ ನೋಡಿದ್ರೆ ಮಾಸ್ಕೋನಲ್ಲಿ ಇರುವ ಒಂದು ಯೂನಿವರ್ಸಿಟಿ. ಇಂಡಿಯನ್ ಸ್ಟೂಡೆಂಟ್ಸ್ ಬಂದು 2013 ಈ ಒಂದು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದಾರೆ. ಅಬೌವ್ 80% FMGE ಪಾಸಿಂಗ್ ರೇಷಿಯೋ ಆಗಿರುವ ಒಂದು ಯೂನಿವರ್ಸಿಟಿನೇ ನಮ್ಮ ಪೆಂಜಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಆಗಿದೆ ಫ್ರೆಂಡ್ಸ್. ಇಲ್ಲಿ ಬಂದು ನಿಮಗೆ FMG ಕೋಚಿಂಗ್ ಮತ್ತು ಹಾಸ್ಟೆಲ್ ಫೆಸಿಲಿಟಿ ನೋಡಿದ್ರೆ ನಿಮಗೆ ಒಂದು ಫಸ್ಟ್ ಕ್ಲಾಸ್ ಹಾಸ್ಟೆಲ್ ಫೆಸಿಲಿಟಿ ಆಗಿದೆ ಫ್ರೆಂಡ್ಸ್. ಈ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಹೋಗಿ ಡಾಕ್ಟರ್ ಆಗಬೇಕಂದ್ರೆ ಅಪ್ರಾಕ್ಸಿಮೇಟ್ ನಿಮಗೆ 35 to 36 lakhs ಬಜೆಟ್ ಇರಬೇಕು ಫ್ರೆಂಡ್ಸ್. ಸೊ ನಾವು ಹೇಳುವ ಎಲ್ಲ ಯೂನಿವರ್ಸಿಟಿನೂ ವೆಲ್ ಡಿಮ್ಯಾಂಡೆಡ್ ಯೂನಿವರ್ಸಿಟಿ ಆಗಿದೆ ಫ್ರೆಂಡ್ಸ್. ಸೊ ಇವಾಗ ನಾನಿವತ್ತು ನಿಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಪ್ರಾಡಕ್ಟನ್ನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನೇ ಕ್ರೂಶ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಈ ಒಂದು ಯೂನಿವರ್ಸಿಟಿ ಬಂದು ಸಿನ್ಸ್ 1991 ಇಂದ ಎಸ್ಟಾಬ್ಲಿಷ್ ಆಗಿರುವ ಒಂದು ಯೂನಿವರ್ಸಿಟಿ ಫ್ರೆಂಡ್ಸ್. ಮೋರ್ ದೆನ್ 20 ಇಂಡಿಯನ್ ಬ್ಯಾಚಸ್ ಪಾಸ್ ಔಟ್ ಆಗಿರುವ ಒಂದು ಯೂನಿವರ್ಸಿಟಿ ನಮ್ಮ ಕ್ರೂಶ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಫ್ರೆಂಡ್ಸ್. ಈ ಒಂದು ಬಜೆಟ್ ನೋಡಿದರೆ ನಿಮಗೆ 26 ಇಂದ 27 lakhs ಆಗುವ ಒಂದು ಬಜೆಟ್ ನಮ್ಮ ಕ್ರೂಶ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಫ್ರೆಂಡ್ಸ್. Friends, we are expert to provide you the best option for considering students' academic level performance. ಸೊ ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿ ಎಲ್ಲಿ ನಿಮಗೆ ಸೂಟಬಲ್ ಆಗುತ್ತೋ, ಯಾವ ಯೂನಿವರ್ಸಿಟಿಗೆ ನೀವು ಹೋಗಬೇಕು ಮತ್ತು ನಿಮ್ಮ ಬಜೆಟ್ ಹೆಂಗಿದೆ, ಸೊ ಇದೆಲ್ಲ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಫಸ್ಟ್ ಬಂದು ನಮ್ಮ ಮೈಂಡ್ ಏನು ಬರುತ್ತೆ ಅಂದರೆ ನಿಮ್ಮ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಬಂದು ನಮ್ಮದು ಫಸ್ಟ್ ಪ್ರಿಯಾರಿಟಿ ಆಗಿದೆ ಫ್ರೆಂಡ್ಸ್. ಸೊ ಸ್ಟಡಿ MBBS ಅಬ್ರಾಡ್. ಸೊ ನಿಮಗೆ ಒಂದು ಆಪ್ಷನ್ಸ್ B ಆಗಿ ಕೊಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಮರೆಯದೆ ITCS ಎಕ್ಸ್ಪರ್ಟ್ ಟೀಮನ್ನು ಕಾಲ್ ಮಾಡಿ ಮತ್ತು ಕೆಳಗಡೆ ಇರುವ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ನಮ್ಮ ನಂಬರನ್ನು ಸೇವ್ ಮಾಡ್ಕೊಳ್ಳಿ, ಕಾಲ್ ಮಾಡಿ. ಇಮಿಡಿಯೇಟಾಗಿ ನಮ್ಮ ಎಕ್ಸ್ಪರ್ಟ್ಸ್ ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸ್ಟಡಿ MBBS ಅಬ್ರಾಡ್ B ಆಪ್ಷನ್ಸನ್ನು ನೀವು ಪಡೆಯಬಹುದು. ನೀಟ್ ರಿಸಲ್ಟ್ ಬಂದು ನಿಮಗೆ 45 to 60 days ಒಳಗಡೆ ಬರಲಿಕ್ಕಿದೆ. ಸೊ ನಿಮ್ಮ ಸೀಟ್ ಬಂದು ಯಾವ ಯೂನಿವರ್ಸಿಟಿಯಲ್ಲಿ ನೀವು ಕನಸು ಕಾಣಿದ್ದೀರೋ ಆ ಒಂದು ಯೂನಿವರ್ಸಿಟಿಯಲ್ಲಿ ನಿಮ್ಮ ಸೀಟನ್ನು ನೀವು ಬ್ಲಾಕ್ ಮಾಡಬಹುದು. ಕನ್ಸಿಡರ್, ನೀವು ಬಂದು ಇಂಡಿಯಾನಲ್ಲಿ ನಿಮ್ಮ ಸೀಟನ್ನು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಅಮೌಂಟ್ ನೀವೇನು ಮಾಡಿದ್ದೀರೋ ಅದು ಬಂದು ರೀಫಂಡಬಲ್ ಆಗಿದೆ. ಮತ್ತು ನಿಮ್ಮ ನೀಟಲ್ಲಿ ನೀವು ಇನ್ ಕೇಸ್ ಕ್ರ್ಯಾಕ್ ಆಗಿಲ್ಲ ಅಂದ್ರೂ ನಿಮ್ಮ ರಿಜಿಸ್ಟ್ರೇಷನ್ ಅಮೌಂಟ್ ಏನು ಮಾಡಿದಿರೋ ಅದು ಬಂದು ನಿಮಗೆ ರೀಫಂಡಬಲ್ ಆಗಿರೋದು.
ಸೊ ಈ ಒಂದು ಆಪ್ಷನ್ ಬಿ ಅನ್ನು ಯಾವುದೇ ಥರ ಒಂದು ರಿಸ್ಕ್ ಇಟ್ಕೊಳ್ಳದೆ ಈ ಒಂದು ಆಪ್ಷನ್ಸನ್ನು ನೀವು ಬುಕ್ ಮಾಡಬಹುದು. ಸೊ ಯೂಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ಸ್ ಫ್ರೆಂಡ್ಸ್. ಸೊ ನಾನಿವತ್ತು ನಿಮಗೆ ಇಂಡಿಯನ್ ಫಾರಿನ್ ಯೂನಿವರ್ಸಿಟಿ ಏನಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಆಗಿದೆ. ಸೊ ಇದು ಬಂದು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಯಾರು ಫಸ್ಟ್ ಅಪ್ಲಿಕೇಶನ್ ಹಾಕ್ತಾರೋ ಅವ್ರಿಗೆ ಸೀಟ್ ಕೊಡ್ತಾರೆ ಫ್ರೆಂಡ್ಸ್. ಸೊ ಇವ್ರು ಬಂದು ನಿಮಗೆ ನೀವು ಇವತ್ತು ಅಪ್ಲಿಕೇಶನ್ ಹಾಕ್ತೀರಾ, ನಾಳೆ ಅಪ್ಲಿಕೇಶನ್ ಹಾಕ್ತೀರಾ ಅಂತ ವೇಟ್ ಮಾಡಲ್ಲ. ಸೊ ಇವತ್ತೇ ಕಾಲ್ ಮಾಡಿ ನಮ್ಮ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಎಲ್ಲ ಡೌಟ್ಸನ್ನು ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ. ಸೊ ರಿಜಿಸ್ಟ್ರೇಷನ್ ಪ್ರಾಸೆಸ್, ಯೂನಿವರ್ಸಿಟಿ ಮೋರ್ ಇನ್ಫಾರ್ಮೇಷನ್ಸ್, ಸೊ ಡಾಕ್ಯುಮೆಂಟ್ ಹೇಗೆ ವೆರಿಫಿಕೇಷನ್ ಆಗುತ್ತೆ, ಮತ್ತು ವೀಸಾ ಪ್ರಾಸೆಸ್, ಫ್ಲೈಟ್ ಟಿಕೆಟ್, ನಿಮ್ಮ ಎಲ್ಲ ವಿಧವಾದ ಡೌಟ್ಸನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ITCS ಎಕ್ಸ್ಪರ್ಟ್ ಟೀಮ್ ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಿ ಫ್ರೆಂಡ್ಸ್. ಸೊ ನಿಮ್ಮ ನೀವು ಡಾಕ್ಟರ್ ಆಗಬೇಕಂತ ನಿಮ್ಮ ಕನಸನ್ನು ನೀವು ಫುಲ್ಫಿಲ್ ಮಾಡ್ಕೋಬಹುದು. ನಾನು ನಂಬ್ತಾ ಇದ್ದೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಒಂದು ಯೂಸ್ಫುಲ್ ಆಗಿರುತ್ತೆ, ಯಾವ ಥರ ನಿಮ್ಮ ಕೆರಿಯರನ್ನು ನೀವು ಡಿಸೈಡ್ ಮಾಡಬಹುದು ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. Subscribe our channel, share our video with your dear and near ones. So call us today for clearing all your doubts my dear friends. ಎಲ್ಲ ವಿಧವಾದ ಒಂದು ಡೌಟ್ಸ್ ಅನ್ನು ಕ್ಲಿಯರ್ ಮಾಡುತ್ತೇವೆ. ಕಾಲ್ ಮಾಡಿ ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೆಳಗಡೆ ಇರುವ ನಮ್ಮ ಡೀಟೇಲ್ಸ್ ಅನ್ನು ನೋಡಿ ಮತ್ತೆ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆನಲ್ಲಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.